ನಮಸ್ಕಾರ ಎಲ್ಲರಿಗೂ ನನ್ನ ಲೀನಾ ಕುಮಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವ್ಲಾಗ್ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ಏನಪ್ಪ ಇದು ಇವರು ವಿಡಿಯೋನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಮಣ್ಣು ಕಲಿಸ್ಕೊಂಡು ಅಕ್ಕಿ ರೊಟ್ಟಿನೋ ರಾಗಿ ರೊಟ್ಟಿನೋ ತಟ್ಕೊಂಡು ಮಕ್ಕಳ ಜೊತೆ ಆಟಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ನಾನು ಮಾಡ್ತಾ ಇರೋದು ಒಂದು ದೊಡ್ಡ ಕೆಲಸ. ಅದು ನನ್ನ ಕೆಲಸ ಅಲ್ಲ, ನನ್ನ ಮಗಳ ಕೆಲಸ. ಅವಳಿಗೆ ಸ್ಕೂಲ್ನಲ್ಲಿ ಎಲೆಯ ಒಂದು ಮಣ್ಣಿನಲ್ಲಿ ಅಚ್ಚು ಬರೋ ರೀತಿ ಮಾಡ್ಕೊಬರ್ಬೇಕು ಅಂತ ಪ್ರಾಜೆಕ್ಟ್ ಹೇಳಿದ್ರಂತೆ. ಹಾಗಾಗಿ ನನ್ನ ಮಗಳು ನನ್ನ ಕೈಲಾಗಲ್ಲ, ಅದು ವೈಟ್ ಪೇಪರ್ ಎಲ್ಲ ಮಣ್ಣಾಗ್ಬಿಡುತ್ತೆ ನಾನು ಮಾಡಿದರೆ ಅಂಥೇಳಿ ನನ್ನ ತಲೆ ಮೇಲೆ ತಾಕ್ಬಿಟ್ಲು. ನಮ್ಮ ತೋಟದಲ್ಲಿ ಯಾವ್ಯಾವ ಡಿಸೈನಿಂದು ಎಲೆಗಳಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ತಂದಿಟ್ಕೊಂಡು ಮಣ್ಣನ್ನು ಸ್ವಲ್ಪ ಒದ್ದೆ ಮಾಡಿ ಆ ಎಲೆಗಳನ್ನೆಲ್ಲ ಮಣ್ಣಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಆಮೇಲೆ ಅದನ್ನು ಅದೇ ಥರ ಬಿಳಿ ಕಾಗದದ ಮೇಲೆ ನಿಧಾನಕ್ಕೆ ಎತ್ತಿಟ್ಕೊಂಡು ಪ್ರೆಸ್ ಮಾಡಿದೆ. ಕರೆಕ್ಟಾಗಿ ಅಚ್ಚೇನೋ ಬರುತ್ತೋ ಬರಲ್ವೋ ಅನ್ನೋ ಡೌಟಲ್ಲೇ ಮಾಡಿದೆ. ಮತ್ತು ಬೇರೆ ಕಡೆ ಎಲ್ಲಾದರೂ ಮಣ್ಣು ಅಂಟ್ಕೊಬಿಡುತ್ತೆ ಅನ್ನೋ ಭಯದಲ್ಲಿ, ಯಾಕಂದರೆ ಪೇಪರ್ ಕೂಡ ಜಾಸ್ತಿ ಇರಲಿಲ್ಲ, ವೈಟ್ ಪೇಪರ್. ಹಾಗಾಗಿ ಕೈನ 50 ಸರಿ ಕ್ಲೀನಾಗಿ ತೊಳ್ಕೊಂಡು ಟವಲಲ್ಲಿ ಒರೆಸ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಒಂದು 10-15 ನಿಮಿಷ ಬಿಟ್ಟು ಎಲೆನ ಒಂದೊಂದೇ ತೆಗೆದು ನೋಡಿದೆ. ಸ್ವಲ್ಪ ಮಟ್ಟಿಗೆ ಓಕೆ ಅನ್ನಿಸ್ತು. ಅಷ್ಟೇನು ಕ್ಲಿಯರಾಗಿ ಅಚ್ಚು ಬಿದ್ದಿಲ್ಲ, ಸ್ವಲ್ಪ ಲೈಟಾಗಿ ಬಿದ್ದಿದೆ. ಮತ್ತು ನನ್ನ ಮಗಳು ಸ್ಕೂಲಿಂದ ಬರಬೇಕಾದ್ರೆ ಚಪ್ಪಲಿ ಕಿತ್ತಾಕೊಂಬಂದಿದ್ದಾಳೆ. ಇದೇ ಜುಲೈ ತಿಂಗಳು ಸ್ಟಾರ್ಟಿಂಗ್ನಲ್ಲಿ ಹೊಸ ಚಪ್ಪಲಿ ಕೊಡಿಸಿದ್ದು ಕಿತ್ತಾಕೊಂಬಂದಿದ್ಲು ಅಂತೇಳ್ಬಿಟ್ಟು, ಸೇಮ್ ಇದೇ ಥರ ಸ್ಕೂಲ್ಗೆ ಹೋದಾಗ ಬರಬೇಕಾದ್ರೆ ಕಿತ್ತಾಕೊಂಬಂದಿದ್ಲು. ಕೊಡಿಸಿ 1 ತಿಂಗಳು ಆಗಿಲ್ಲ, ಮತ್ತೆ ಕಿತ್ತಾಕೊಂಬಂದಿದ್ದಾಳೆ. ಆ ವಿಷಯ ಗೊತ್ತಾದ ತಕ್ಷಣ ಅಜ್ಜಿ ಹೋಗಿ ಫೆವಿಕ್ವಿಕ್ ತಂದು ಕೊಟ್ಟರು. ಅವ್ರ ಅಪ್ಪನೂ ಚಪ್ಪಲಿಗೆ ಕ್ಲೀನಾಗಿ ತೂತ ಮಾಡಿ ಆ ಬೆಲ್ಟನ್ನು ಅದರೊಳಗೆ ಹಾಕಿ ಫೆವಿಕ್ವಿಕ್ ಹಾಕಿ ಮತ್ತು ಅದ್ರ ಮೇಲೆ ಮರಳು ಉದುರಿಸಿದ್ರು. ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಚಪ್ಪಲಿ, ಬೇಗ ಫೆವಿಕ್ವಿಕ್ಕು ಬಿಟ್ಕೊಳ್ಳಲ್ಲ ಅಂತೇಳ್ಬಿಟ್ಟು. ಅವರು ಚಿಕ್ಕವರಿದ್ದಾಗ ಇದೇ ಥರ ಚಪ್ಪಲಿ ಕಿತ್ತೋದ್ರೆ ಅಂಟಿಸ್ಕೊಳ್ಳೋರಂತೆ. ಹಾಗಾಗಿ ಮಗಳಿಗೂ ಕೂಡ ಇವತ್ತು ಅದೇ ಐಡಿಯಾನ ಓಡಿಸ್ಬಿಟ್ಟು ಚಪ್ಪಲಿ ಫಿಟ್ಟಿಂಗ್ ಮಾಡಿಕೊಟ್ರು. ಯಾಕಂದರೆ ಆವಾಗ ಹೋದ ಸರಿ ಬಂದಾಗ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರಲಿಲ್ಲ. ಈ ವಾರ ತುಂಬ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ಈ ಜುಗಾಡನ್ನ ಮಾಡಿದ್ದಾರೆ. ನೀವು ನಿಮ್ಮ ಚಪ್ಪಲಿ ಕಿತ್ತೋದ್ರೆ ಏನು ಜುಗಾಡ್ ಮಾಡ್ತೀರಾ, ಏನು ಐಡಿಯಾ ಮಾಡ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಎಲೆ ಹಚ್ಚಿನ ಪ್ರಾಜೆಕ್ಟ್ ಮುಗೀತು, ಅವಳ ಚಪ್ಪಲಿ ಸಮಸ್ಯೆನೂ ಮುಗೀತು. ಇನ್ನೂ ಒಂದು ಪ್ರಾಜೆಕ್ಟ್ ಇದೆ ಅಂಥೇಳಿ ಮತ್ತೆ ತಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದು ವೈಟ್ ಪೇಪರ್ ಮೇಲೆ ಎಲೆಯ ಡಿಸೈನ್ ಬಿಡಿಸಿ ಅದರೊಳಗೆ ಇರೋವಂಥ ಸಣ್ಣ ಸಣ್ಣ ಗೆರೆಗಳನ್ನ ಕೂಡ ಬರೆದು ಅದಕ್ಕೆ ಕಲರ್ ಹಚ್ಚಿ ಮತ್ತೆ ಅದನ್ನು ಕಟಿಂಗ್ ಮಾಡಬೇಕು ಅಂಥೇಳಿ, ಅಮ್ಮ ಇದು ನನ್ನ ಕೈಲಾಗಲ್ಲ ನೀನೇ ಮಾಡಿಕೊಡು ಅಂತ. ಸರಿ ಅಂತ ನಮ್ಮ ತೋಟದಲ್ಲಿ ಇದ್ದಂಥ ಅವರೆಕಾಯಿ ಬಳ್ಳಿಯ ಎಲೆ ಒಂದು, ಆಮೇಲೆ ಕೆಸುವಿನ ಎಲೆ, ಬದನೆಕಾಯಿ ಗಿಡದ್ದು ಮತ್ತು ದಾಸವಾಳ ಗಿಡದ್ದು ಎಲ್ಲ ಎಲೆ ತಂದು ಅದನ್ನು ಹಾಗೆ ಪೇಪರ್ ಮೇಲಿಟ್ಟು ಅದರ ಹೊರಗಿನ ಲೈನ್ಗಳನ್ನ ಡ್ರಾ ಮಾಡಿಕೊಂಡು ಮತ್ತು ಆ ಎಲೆಯ ಒಳಗಿರೋವಂಥ ಲೈನ್ಗಳನ್ನ ಕೂಡ ಬಿಡಿಸಿ ಅದಕ್ಕೆ ಕಲರ್ ತುಂಬಿಸ್ದೆ. ಸೇಮ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಕಲರ್ ಕೂಡ ಕಮ್ಮಿ ಆಗಿದೆ. ಹೇಗಿದೆ ನನ್ನ ಎಲೆಗಳ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಯಾವ್ದಾರ ಪ್ರಾಜೆಕ್ಟ್ ಮಾಡಿದರೆ ಅದನ್ನು ನೆನಪಿಸ್ಕೊಂಡು ನನ್ನ ವೀಡಿಯೋಗೊಂದು ಲೈಕ್ ಮಾಡಿಬಿಡಿ. ನಮ್ಮ ಮನೆಯವರಿಗೆ ಯಾಕೋ ಇವತ್ತು ದಿಢೀರಂತ ಅವ್ರ ಊರನ್ನ ಸ್ಟೈಲ್ ಥರ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ, ಅಕ್ಕಿ ಪಾಯಸ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಆದರೆ ನಮಗೇನಾದರೂ ತಿನ್ನಬೇಕು, ಏನಾದರೂ ತೊಗೋಬೇಕು ಅಂತ ಇದ್ದಾಗಲೇ ನಮ್ಮ ಜೋಬಲ್ಲಿ ದುಡ್ಡಿರಲ್ಲ. ಬುಧವಾರ ಪೇಮೆಂಟ್ ಆಗುತ್ತೆ, ಬುಧವಾರ ಸಾಯಂಕಾಲ ಸಂತೆ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಬುಧವಾರ ನೈಟ್ ಅಷ್ಟೊತ್ತಿಗೆ ಖಾಲಿ ಆಗಿಬಿಟ್ಟಿರುತ್ತೆ. ಏನಾರ ತಿನ್ನಬೇಕು ಅಂದ್ರೂ ನಾವು ಹಿಂದೆ ಮುಂದೆ 50 ಸರಿ ನೋಡಿನೇ ತಿನ್ನಬೇಕಾಗತ್ತೆ. ಜೋಬಲ್ಲಿ ದುಡ್ಡಿಲ್ಲ ಅಂದರೂ ಯಾರ ಹತ್ರನೂ ಇಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಪೂರಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಮನೆಯಲ್ಲಿ ಟಮಾಟೆ ಈರುಳ್ಳಿ ಕೂಡ ಖಾಲಿಯಾಗಿತ್ತು. ಬುಧವಾರ ಸಂತೆ ಅಲ್ವಾ, ಹಾಗಾಗಿ ಆವಾಗಲೇ ತರೋದು ನಾವು. ಬುಧವಾರ ತನಕನೂ ಬರೋಲ್ಲ ಎಲ್ಲ. ನೋಡಿ ಶೆಲ್ಫಲ್ಲಿ 1-2 ತರಕಾರಿ ಕಾಣ್ತಾ ಇರ್ಬೋದು. ಆಮೇಲೆ ನಮ್ಮನೆಯವರು ಹಿಟ್ಟು ಚೆನ್ನಾಗೆ ಕಲಸಿ ಎತ್ತಿಟ್ರು ಪೂರಿಗೆ ಅಂತ. ಆಮೇಲೆ ಪಾಯಸ ಮಾಡೋಕ್ಕೆ ಅವ್ರು ನಿಂತ್ಕೊಂಡ್ರು. ನಾನು ಪಲ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಟಮಾಟೆ, ಈರುಳ್ಳಿ, ಮೆಣಸಿನ್ಕಾಯಿ ಅಂತೆಲ್ಲ ಕಟ್ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ಆಲೂಗೆಡ್ಡೆ ಬೆಂದಿದ್ನೆಲ್ಲ ನಮ್ಮಮ್ಮ, ನಮ್ಮ ಮಕ್ಕಳು ಎಲ್ಲರೂ ಸೇರಿ ಕೂತ್ಕೊಂಡು ಸುಲಿದು ಕಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಮನೆಯಲ್ಲಿ ಇವತ್ತೇನು ಹಬ್ಬ ಇಲ್ಲ, ಆದರೆ
ಎಲ್ಲರೂ ಸೇರಿಕೊಂಡು ಆಳಿಗೊಬ್ರು ಕೆಲಸ ವಹಿಸ್ಕೊಂಡು ಮಾಡಿದ್ರಲ್ಲಿ ಏನೋ ಒಂಥರ ಹಬ್ಬ ಈ ವಾತಾವರಣ ಇದ್ದಂಗೆ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವ್ರದ್ದು ಪಲ್ಯ ಮತ್ತು ಪಾಯಸ ರೆಡಿ ಆಯಿತು. ನಾವು ಈ ಕಡೆ ಪೂರಿ ಲಡ್ಸೋಕ್ಕೆ ಅಂತ ಕೂತ್ಕೊಂಡ್ವಿ. ಆದರೆ ಎಣ್ಣೆನಲ್ಲಿ ಲಡಿಸು ಅಂತ ಹೇಳಿದರು ನಮ್ಮ ಮನೆಯವರು ಅಂತ ಎಣ್ಣೆ ಹಚ್ಕೊಂಡು ಲಡಿಸ್ತಾ ಇದ್ದೆ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳ, ಮತ್ತು ಅದು ಅಂಡೋಮಾನ್ಗೂ ನಿಕೋಬಾರ್ಗೂ ಓಡೋಗ್ತಾ ಇತ್ತು. ಇವತ್ತಿಗೆ ಇದು ಆಗದೇ ಇರೋ ಕೆಲಸ ಅಂತೇಳ್ಬಿಟ್ಟು ನಾವು ಮಾಮೂಲಿ ಚಪಾತಿ ಹೇಗೆ ಲಡಿಸ್ತೀವಲ್ಲ ಅದೇ ಥರ ಹಿಟ್ಟನ್ನು ಹಚ್ಕೊಂಡು ಚಿಕ್ಕದಾಗಿ ಪೂರಿ ಲಡಿಸಿ ಕೊಡ್ತಾ ಇದ್ದೆ. ನಮ್ಮ ಮನೆಯವರು ಪೂರಿನ ಕರಿಯೋಕ್ಕೆ ನಿಂತ್ಕೊಂಡ್ರು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ನೋ ಟೈಮ್ನಲ್ಲಿ ನೋಡ್ತೀನಿ ಇವರು ಅಡುಗೆ ಮಾಡಿದ್ದಕ್ಕೂ ಒಂದು ಒಳ್ಳೆ ಸಾರ್ಥಕವಾದ ಕೆಲಸ ಮಾಡಿಟ್ಟಿದ್ದಾರೆ ನೋಡಿ. ಹೇಗೋ ಏನೋ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ತಿಂದ್ವಿ. ನಿಮ್ಗೇನಾರ ಈ ಪೂರಿ ಸಬ್ಜಿ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ನಲ್ಲಿ ಎಸ್ ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.